ಬಳ್ಳಾರಿ ಜಿಲ್ಲೆಯಲ್ಲಿ ಈಗ ಹಕ್ಕಿ ಜ್ವರ ಕಾಣಿಸಿಕೊಂಡಿದ್ದು ಸಹಜವಾಗಿ ಆತಂಕಕ್ಕೆ ಕಾರಣವಾಗ್ತಾ ಇದೆ. 14,000 ಕೋಳಿಗಳಲ್ಲಿ ಹಕ್ಕಿ ಜ್ವರ ಖಾತ್ರಿಯಾಗಿದೆ. ಕಳೆದೊಂದು ವಾರದಲ್ಲಿ ಸಾವನ್ನಪ್ಪಿದ 14,000 ಕೋಳಿಗಳು ಪ್ರಯೋಗಾಲಯಕ್ಕೆ ಸ್ಯಾಂಪಲ್ಸ್ ಅನ್ನು ಕಳಿಸಿದ್ರು ಅಧಿಕಾರಿಗಳು. ಸ್ಯಾಂಪಲ್ಸ್ನ ರಿಪೋರ್ಟ್ ಬಂದಿದೆ. ವರದಿಯ ಪ್ರಕಾರವಾಗಿ ಹಕ್ಕಿ ಜ್ವರ ಇರೋದು ದೃಢಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಯಾರ್ಯಾರ ಮನೆಗಳಲ್ಲಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಕೋಳಿಗಳನ್ನು ಸರೆಂಡರ್ ಮಾಡಿ ಅನ್ನುವಂತಹ ಒಂದು ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇತ್ತೀಚೆಗಷ್ಟೇ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇದೇ ರೀತಿಯಾಗಿ ಹಕ್ಕಿ ಜ್ವರ ಖಾತ್ರಿ ಆಯಿತು. ಅದಾದ ನಂತರದಲ್ಲಿ ಗ್ರಾಮದಲ್ಲಿರುವಂತಹ ಕೋಳಿಗಳನ್ನೆಲ್ಲ ಸಂಗ್ರಹ ಮಾಡ್ತಿದ್ರು. ಈಗ ಬಳ್ಳಾರಿಯಲ್ಲೂ ಕೂಡ ಇದೇ ಕೆಲಸವನ್ನು ಮಾಡಬೇಕಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ವ್ಯಾಪಿಸಿದೆ. ಪ್ರಮುಖವಾಗಿ ಕುರಿಯಕೊಪ್ಪ ಮತ್ತು ಕಪ್ಪಗಲ್ ಗ್ರಾಮ ಎರಡು ಕಡೆಗಳಲ್ಲಿ ಈಗಾಗಲೇ ಹಕ್ಕಿ ಜ್ವರ ಪಾಸಿಟಿವ್ ಆಗಿರೋದ್ರಿಂದ ಜಿಲ್ಲೆಯ ಜನರಲ್ಲಿ ಸಹಜವಾಗಿ ಒಂದು ರೀತಿಯ ಆತಂಕ ಇದೆ. ಹೀಗಾಗಿ ಈಗಾಗಲೇ ಪಶು ಇಲಾಖೆಯಿಂದಲೂ ಸಹಿತ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದ್ರ ಮೂಲಕ ಜಿಲ್ಲೆಯಲ್ಲಿ ಒಟ್ಟು 6 ಚೆಕ್ ಪೋಸ್ಟ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಬೇರೆ ಬೇರೆ ಭಾಗಗಳಿಂದ ಕೂಡ ಬರ್ತಕ್ಕಂಥ ಕೋಳಿಗಳ ಮೇಲೆ ಕೂಡ ಹದ್ದಿನ ಕಣ್ಣ ನೀಡಲಾಗಿದೆ. ನಮ್ಮ ಜೊತೆಗೆ ಸ್ವತಃ ಮಾತಾಡಲಿಕ್ಕೆ ಪಶು ಇಲಾಖೆಯ ಉಪನಿರ್ದೇಶಕರು ಹನುಮಂತಪ್ಪ ಕಾರ್ಬಾರಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಜಿಲ್ಲೆಗಳಲ್ಲಿ 2 ಕಡೆಗಳ ಹಕ್ಕಿ ಜ್ವರ ಪಾಸಿಟಿವ್ ಆಗಿದೆ ಸರ್. ಮತ್ತೆ ಇನ್ನು ಎಷ್ಟು ಕೋಳಿಗಳ ಸಾವಾಗಿದೆ ಮತ್ತು ಇನ್ನು ಎಷ್ಟು ಕೋಳಿಗಳನ್ನ ದಪ್ಪನ್ ಮಾಡ್ತಾ ಇದ್ರಿ, ಏನೆಲ್ಲ ಮಾಹಿತಿ ಇದೆ ಅಂತ ಸರ್? ಸರ್, ಈಗ ಕುರಿಕುಪ್ಪೆದಲ್ಲಿ ಈಗಾಗಲೇ 2,400 ಕೋಳಿಗಳನ್ನು ನಾವು ಪ್ರಯೋಗಾಲಯದಿಂದ ವರದಿ ದೃಢಪಟ್ಟಿರೋ ಬಗ್ಗೆ ಹಕ್ಕಿ ಜ್ವರ ಇರೋದರಿಂದ ನಾವು ಅದನ್ನು ದಫನ್ ಮಾಡಿದ್ದೀವಿ. ಮತ್ತು ಕಪ್ಪಗಲ್ ಗ್ರಾಮದಲ್ಲೂ ಸಹ ನಿನ್ನೆಯಷ್ಟೇ ನಮಗೆ ಭೋಪಾಲ್ನಿಂದ ವರದಿ ಬಂದಿದೆ, ಹಕ್ಕಿ ಜ್ವರ ಇರೋದು ದೃಢಪಟ್ಟಿದೆ. ಅದಕ್ಕೋಸ್ಕರ 8,000 ಹಕ್ಕಿಗಳು ಮೊದಲು ಸತ್ತೋಗಿದ್ದು, ನಂತರ 6,000 ಸತ್ತೋಗಿದ್ದು, 1,000 ಕೋಳಿಗಳನ್ನು ನಾವು ದಫನ್ ಮಾಡಿದ್ದೀವಿ. ಸರ್, ಈಗ ಆ ಎರಡೂ ಪ್ರದೇಶಗಳಲ್ಲಿ ಒಂದು ಕಡೆ ಕುರಿಯಕೊಪ್ಪ, ಇನ್ನೊಂದು ಕಡೆಗೆ ಕಪ್ಪಗಲ್ ಸರ್, ಈ ಗ್ರಾಮಗಳ ಏನು ಸುತ್ತಮುತ್ತಲು ಪ್ರದೇಶಗಳಲ್ಲಿ ಕೂಡ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೀರಿ ಅಂತ? ನಾವು ಈಗ 2 ಪ್ರಕರಣದಲ್ಲಿ 1 ಕಿಲೋಮೀಟರ್ ವ್ಯಾಪ್ತಿನ ನಾವು ಎಪಿಸೆಂಟರ್ ಅಂತ ನಾವು ತೆಗೆದುಕೊಂಡಿದ್ದೇವೆ. ಈ ಎಪಿಸೆಂಟರ್ನಲ್ಲಿ ಇರ್ತಕ್ಕಂಥ ಎಲ್ಲ ಕೋಳಿಗಳಿಗೂ ನಾವು ಅದನ್ನು ಡಿಸ್ಪೋಸ್ ಮಾಡ್ತಾ ಇದ್ದೀವಿ, ವಿಲೇವಾರಿ ಮಾಡ್ತಾ ಇದ್ದೀವಿ. ಸೊ ಕುರಿಕುಪ್ಪೆದಲ್ಲಿ 1 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಯಾವುದೇ ಕೋಳಿ ಫಾರಂ ಇರೋದಿಲ್ಲ ಮತ್ತು ಯಾವುದೇ ಗ್ರಾಮದ ಕೋಳಿಗಳು ಇರೋದಿಲ್ಲ. ಕಪ್ಪಗಲ್ ಗ್ರಾಮದಲ್ಲಿ ಈಗಾಗಲೇ ನಾವು 15,000 ಕೋಳಿಗಳಲ್ಲಿ 14,000 ಕೋಳಿಗಳು ಈಗ ಸತ್ತೋಗಿರ್ತವೆ. 1,000ನ ನಾವು ಕಲ್ಲಿಂಗ್ ಮಾಡಿದ್ದೇವೆ. ಆ ವ್ಯಾಪ್ತಿಯ ಗ್ರಾಮದಲ್ಲಿ 305 ಕೋಳಿಗಳು ಹಿತ್ತಲು ಕೋಳಿ ಅಥವಾ ನಾಟಿ ಕೋಳಿ ಏನಂತ ಕರೀತೇವೆ ಅದು ಇರೋದು ಕಂಡು ಬಂದಿದೆ. ನಮ್ಮ ಸಿಬ್ಬಂದಿ ಇವತ್ತಿಂದ ಅದನ್ನು ಸಹ ಕಲ್ಲಿಂಗ್ ಆಪರೇಷನ್ಸ್ ಮಾಡ್ತಾ ಇದ್ದಾರೆ. ಅಂದರೆ ಈ ಕಲ್ಲಿಂಗ್ ಆಪರೇಷನ್ಗೋಸ್ಕರ ಏನಾದರೂ ಟೀಮ್ಗಳ ರಚನೆ ಮಾಡಿದ್ದಾರೆ ಸರ್? ಹೆಂಗೆ? ಈಗಾಗಲೇ ನಮ್ಮಲ್ಲಿ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಅಂತೇಳಿ ಹಕ್ಕಿ ಜ್ವರಕ್ಕೆ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡಲಿಕ್ಕೆ 13 ಟೀಮ್ಗಳನ್ನು ಮಾಡಿದ್ದೀವಿ. ಅದರಲ್ಲಿ ಕೆಲವೊಂದು RRT ಟೀಮ್ಗಳನ್ನು ನಾವು ಕಲ್ಲಿಂಗ್ ಆಪರೇಷನ್ಸ್ಗೆ ನಾವು ಉಪಯೋಗಿಸ್ಕೊಂಡಿದ್ದೀವಿ. ಕಪ್ಪಗಲ್ನಲ್ಲಿ ನಾವು 3 ತಂಡವನ್ನು ಕಲ್ಲಿಂಗ್ ಆಪರೇಷನ್ಸ್ಗೆ ಬಳಸಲಾಗಿದೆ. ಸರ್, ಈಗ ಪ್ರಮುಖವಾಗಿ ಈಗ ಬೇರೆ ಬೇರೆ ರಾಜ್ಯಗಳು ಮತ್ತು ಅಂದರೆ ಈಗ ಆಂಧ್ರ ಪ್ರದೇಶದಲ್ಲೂ ಕೂಡ ಸಾಕಷ್ಟು ವೆಹಿಕಲ್ಗಳು ಪ್ರತಿದಿನವೂ ಕೋಳಿಗಳನ್ನ ತುಂಬಿಕೊಂಡು ಬರ್ತಾರೆ ಸರ್. ಮತ್ತು ಚೆಕ್ ಪೋಸ್ಟ್ಗಳು ನಿರ್ಮಾಣ ಮಾಡಿದ್ರಿ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಈಗ ಸುಸ್ತಾಗಿರೋ ಕೋಳಿಗಳು, ಸತ್ತೋಗಿರೋ ಕೋಳಿಗಳು ಸಾಮಾನ್ಯವಾಗಿ ತುಂಬಿಕೊಂಡು ಬಂದಾಗ ಇರ್ತವೆ ಸರ್. ಅಂಥ ಪ್ರಕರಣಗಳಂದ್ರೆ ಗಮನಕ್ಕೆ ಬಂದಿದ್ದಾವೆ ಅಥವಾ ಬಾರ್ಡರ್ಗಳಲ್ಲಿ ಚೆಕ್ ಪೋಸ್ಟ್ಗಳು ಮಾಡಿದರೆ ಅಲ್ಲಿ ಯಾವ ರೀತಿ ನಿಗಾ ಇಟ್ಟಿದ್ದೀರಿ ಅಂತ ಸರ್? ಬಾರ್ಡರ್ಗಳಲ್ಲಿ ಜಿಲ್ಲೆಯಿಂದ ಹೊರಗೆ ಮತ್ತು ಜಿಲ್ಲೆಯಿಂದ ಒಳಗಡೆಗೆ ಬರ್ತಕ್ಕಂಥ ಸ್ಥಳಗಳಲ್ಲಿ ನಾವು ಚೆಕ್ ಪೋಸ್ಟನ್ನು ನಾವು ಈಗಾಗಲೇ ತೆರೆದಿದ್ದೀವಿ. ಆ ಚೆಕ್ ಪೋಸ್ಟ್ಗಳಲ್ಲಿ ಸಹಜವಾಗಿರ್ತಕ್ಕಂಥ ಕೋಳಿಗಳು ವೆಹಿಕಲ್ ಮುಖಾಂತರ ಬರಲಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಅಲ್ಲಿ ನಮ್ಮ ಸಿಬ್ಬಂದಿ ಇರ್ತಾರೆ ಚೆಕ್ ಪೋಸ್ಟ್ನಲ್ಲಿ, ಅಲ್ಲಿ ಅದನ್ನು ಇನ್ಸ್ಪೆಕ್ಷನ್ ಮಾಡ್ತಾರೆ. ಮಾಡಿಬಿಟ್ಟು ಯಾವುದೇ ಕೋಳಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಅನಾರೋಗ್ಯ ಪೀಡಿತವಾಗಿದ್ದಲ್ಲಿ ಅದು ನಮ್ಮ ಗಮನಕ್ಕೆ ತರ್ತಾರೆ. ಅಲ್ಲಿ ನಾವು ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಅದನ್ನು ಕ್ರಮ ತೆಗೆದುಕೊಳ್ತೀವಿ. ಸರ್, ಪ್ರಮುಖವಾಗಿ ಜಿಲ್ಲೆಯಲ್ಲಿ 2 ಕಡೆ ಪಾಸಿಟಿವ್ ಬಂತು. ಹೆಚ್ಚು ಕಡಿಮೆ 15,000ಕ್ಕೂ ಹೆಚ್ಚು ಕೋಳಿಗಳು ಸಾವಾಗಿದೆ ಸರ್. ಸಾಮಾನ್ಯವಾಗಿ ಈ ರೀತಿ ಘಟನೆಗಳಾದಾಗ ಜನರಿಗೊಂದು ಆತಂಕ ಇರುತ್ತೆ, ಹೆಂಗೋ ಏನೋ ಹಕ್ಕಿ ಜ್ವರ ಬಂತು, ನಮಗೇನಾದ್ರೂ ಆಗ್ಬಿಡುತ್ತೇನೋ ಅಂತೇಳಿ. ಸೊ ಈ ರೀತಿ ಜನರು ಪ್ಯಾನಿಕ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಇಲಾಖೆಯಿಂದ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ರಿ ಮತ್ತು ಜನರಿಗೆ ಯಾವ ರೀತಿ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀರಿ ಅಂತ ಸರ್? ಈಗಾಗಲೇ ಮಾಧ್ಯಮಗಳ ಮುಖಾಂತರ 5-6 ದಿನದಿಂದ ಪತ್ರಿಕೆಯಲ್ಲಿ ಬರ್ತಾ ಇದೆ, ಹಕ್ಕಿ ಜ್ವರ ಆತಂಕ ಬೇಡ, ಅದರ ಮಾಂಸ ಮತ್ತು ಮೊಟ್ಟೆಗಳನ್ನು ಚೆನ್ನಾಗಿ ಬೇಯಿಸ್ತಿರೋದ್ರಿಂದ ಯಾವುದೇ ಕಾಯಿಲೆ ಬರೋದಿಲ್ಲ. ಹಾಗಾಗಿ ಆಮೇಲೆ ಈ ಕಾಯಿಲೆ ಸಹಜವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಾಹನಗಳ ಮುಖಾಂತರ ಮಾತ್ರ ಹರಡಲಿಕ್ಕೆ ಸಾಧ್ಯ ಇದೆ, ಮೂವ್ಮೆಂಟ್ ಇದ್ದಲ್ಲಿ ಮಾತ್ರ. ಜನರು ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಮನವಿ ಮಾಡ್ತೀನಿ.
ಥ್ಯಾಂಕ್ ಯು ಸರ್. ಇದಿಷ್ಟು ಪಶುಪಾಲನಾ ಮತ್ತು ಪಶುವೈದ್ಯ ಇಲಾಖೆಯ ಉಪನಿರ್ದೇಶಕರು ಹೇಳುವಂತ ಮಾತು. ಒಟ್ಟಾರೆಯಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಈಗಾಗಲೇ 2 ಕಡೆಗೆ ಹಕ್ಕಿ ಜ್ವರ ಕಾಣಿಸಿಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದ್ರ ಮೂಲಕ ಎಲ್ಲೆಲ್ಲಿ ಆ ಒಂದು ಪ್ರದೇಶದಲ್ಲಿ ಅಂದ್ರೆ ಎಲ್ಲಿ ಪಾಸಿಟಿವ್ ಬಂದಿತ್ತು ಆ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಕೋಳಿಗಳನ್ನ ಈಗಾಗಲೇ ಕಿಲ್ಲಿಂಗ್ ಆಪರೇಷನ್ ಕೂಡ ಸ್ಟಾರ್ಟ್ ಮಾಡಿದ್ವಿ. ಇದಕ್ಕೋಸ್ಕರ ಒಂದಿಷ್ಟು ತಂಡಗಳನ್ನು ಸಹಿತ ರಚನೆ ಮಾಡಿದ್ವಿ. ಆದರೆ ಜನರು ಯಾವುದೇ ರೀತಿಯಿಂದ ಆತಂಕಕ್ಕೊಳಗಾಗೋದು ಬೇಡ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಚೇತನ್ ಕುಮಾರ್ ಜೊತೆ ಅಮರೀಶ್ ಎಲ್ಕೋಹೊಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.